Sapul Bocor Gajah.
ಕಾರ್ಯಕ್ರಮದಲ್ಲಿ ಮತ್ತು ಅವರ ಕೈಯಾರ ಒಂದು ರಥಕ್ಕೆ ಒಂದು ಚಾಲನೆ ಮಾಡ್ತಾರೆ. ಮತ್ತು ಆ ಸಾಮಾನ್ಯದ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು, ಹಾಗೆ ನಮ್ಮ ಮಂಡಳಿ ನಮ್ಮ ಅಧ್ಯಕ್ಷರಾದಂಥ ವಸಂತ್ ಕುಮಾರ್ ಅಣ್ಣವರು, ಶ್ರೀಧರ್ ಅವರು ಎಲ್ಲರೂ ಕೂಡ ಸೇರಿ ಒಂದು ಚಾಲನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಕಿರಿಯಾಜಿ ಗ್ರಾಮದ ಎಲ್ಲ ಯುವಕ ಮಿತ್ರರು, ಗ್ರಾಮದ ಯಜಮಾನರುಗಳ ಮುಖಂಡರ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀವಿ. ಇವತ್ತು ನಮ್ಮ ಕಿರಿಯಾಜಿ ಗ್ರಾಮದಲ್ಲಿ ಶ್ರೀ ಕನ್ನಮಡಮ್ಮ, ಶ್ರೀ ಬಸವೇಶ್ವರ, ಶ್ರೀ ರಂಗನಾಥ ಸ್ವಾಮಿಯವರ ಒಂದು ಜಾತ್ರಾ ಮಹೋತ್ಸವ ಕಿರಿಯಾಜಿ ಗ್ರಾಮದಲ್ಲಿ ನಡೀತಾ ಇದೆ. ಆದ್ದರಿಂದ ಶತಮಾನಗಳಿಂದ ಭಾರಿ ಅದ್ದೂರಿಯಾಗಿ ನಡ್ಕೊಂಬಂತ ಹಿರಿಕರು ಮಾಡ್ತಕ್ಕಂಥ ಒಂದು ಕೆಲಸನ ನಮ್ಮ ಯುವಕ ಮಿತ್ರ ಅಂದರೆ ನಮ್ಮ ಶಿವಶಂಕರ್ ಅವರಿಗೆ ಸತತವಾಗಿ 3 ವರ್ಷಗಳ ಕಾಲ ಅವರಿಗೆ ಒಂದು ಯತ್ನ ತೆಗೆದುಕೊಂಡು ಅವರ 15 ವರ್ಷ ಸತತವಾಗಿ ಅವರ ಒಂದು ನೇತೃತ್ವದಲ್ಲಿ ಒಂದು ಸಹಭಾಗಿ ಎಲ್ಲ ಕೊಂಡ ಜನರು ಸೇರಿಕೊಂಡು ಯಾವುದೇ ವ್ಯವಸ್ಥೆ ಅಂದಾಗೆ ಭಾರಿ ಭಯ ಪಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲ ಸಹಕಾರದ ಒಟ್ಟಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಇವತ್ತು ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ವರ್ಷಕ್ಕೂ ಕೂಡ ಅವರು MLA ಆಗಿ ಮುಂಚೆ ಕೂಡ ಬಂದಿದ್ರು. ನಮಗೇನಂತಂದರೆ ಅವರ ಒಂದು ನೇತೃತ್ವದಲ್ಲಿ ಜಾತಿ ಒಂದು ತೇರು ಎಲ್ಲ ಮುಖಾಂತರ ಚಾಲನೆ ಕೊಡಲಾಗ್ತದೆ, ಚಪಳೆ ಕೊಡಬೇಕು ಎಲ್ಲರೂ ಕೂಡ ದಯವಿಟ್ಟು. ಯಾಕಂದರೆ ಅವರು ಪ್ರತಿಯೊಂದು ಸ್ಪಂದಿಸ್ತಾರೆ. ಹಾಗೆ ನಮ್ಮ ಮಾದೇವಣ್ಣವರು ಇವತ್ತು ಹೊಸದಾಗಿ ಸದಸ್ಯರಾಗರು ನಮ್ಮ ಇದರಲ್ಲಿ ಹಾಗೆ ನಮ್ಮ ಹಿರಿಯ ಮುಖಂಡರಾದಂಥ ನಮ್ಮ ಪೂಜಾರ್ತಿ ಮಾಡ್ತಕ್ಕಂಥ ನಮ್ಮ ನಾಗರಾಜಣ್ಣವರು ಅವರು ಕೂಡ ಅವರ ಒಂದು ದಿನನಿತ್ಯ ಕಾರ್ಯ ಮಾಡ್ತಾ ಇರ್ತೀವಿ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ನಾವು 2 ದಿನ ಕೇಳ್ಕೊಂಡು ಒಂದು ದಿವಸ ಮುಂಚೆಗೆ ಅಡ್ವಾನ್ಸ್ ಹೇಳಿದ್ದು, ಆದರೂ ಕೂಡ ಈಗ ಅವರ ಒಂದು ನೇತೃತ್ವದಲ್ಲಿ ಇವತ್ತು ರಿಸಲ್ಟ್ ನಾಟಕಕ್ಕೆ ಮತ್ತು ಜಾತ್ರೆಗೆ ಯಾವುದೇ ಐತಿಹಾಸಿಕ ಘಟನೆ ನಡೆದಾಗ ಅವರು ಹೆಚ್ಚಿನ ಕಾರ್ಯ ಮಾಡ್ತಾರೆ. ಅವರು ಕೂಡ ಹಾಗೆ ನಮ್ಮ ಕೆರೆಕೋಟ ವಿಜಯಮ್ಮನವರು ಅವರ ಧರ್ಮಪತಿಯವರು ಮತ್ತೆ ಭಾಳ ನಮ್ಮ ತೋಟ ಇಟ್ಟಲ್ಲ ಅವರು ನಮ್ಮ ಗ್ರಾಮದವರು ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾರೆ ಹೆಚ್ಚಿನದಾಗಿ. ಹಾಗೆ ನಮ್ಮ ಅಲ್ಲೇ ಶ್ರೀಧರವರು ಅವರು ಕೂಡ ನಮ್ಮ ಶಾಸಕರು ಬರ್ತಾರೆ, ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾರೆ. ಹಾಗೆ ನಮ್ಮ ದಸಂಸದ ನಿಂಗರಾಜ್ ಮಳ್ಳಡಿಯವರು ಅವ್ರಿಗೂ ಮತ್ತು ನಮ್ಮ ವಸಂತ್ ಕುಮಾರ್ ಅವರು ಇಬ್ಬರು ಒಂದು ಕರೆ ಮಾಡಿದ್ದೆ, ಅವರು ಕೂಡ ಹೋಗ್ಬಿಟ್ಟು ನಾವೆಲ್ಲ ಇದ್ದೀವಿ ನಾವು ಕಾರ್ಯ ಮಾಡ್ತೀವಿ ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾರೆ. ಹಾಗೆ ನಮ್ಮ ಚೇತನವರು ಯುವ ಮುಖಂಡರು ಅವ್ರು ಪ್ರತಿಯೊಂದು ಕಾರ್ಯಕ್ರಮ ಕೂಡ ಯಾರು ಕೊಡಲಿ ಅವ್ರಿಗೆ ಅವರು ಎಲ್ಲ ಸಹಕರಿಸ್ತಾರೆ, ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾರೆ. ಹಾಗೆ ನಮ್ಮ ರಾಮೇಗೌಡರು ನಮ್ಮ ರೈತ ಸಂಘದ ಮುಖಂಡರು ಹಾಲಿ ಸದಸ್ಯರು ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾರೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಮಾದೇವರವರು, ಹಾಗೆ ನಮ್ಮ ಮಂಜು ನಮ್ಮ ಹರೀಶ್ರವರು, ಹಾಗೆ ನಮ್ಮ ಗ್ರಾಮದ ಯಜಮಾನರುಗಳು ಎಲ್ಲ ಇವಾಗ ಯಾರು ಹೆಸರುಗಳು ಅಂತ ಜನರು ಬೇಜ ಮಾಡ್ಕೊಂಡೆ ನೀವೆಲ್ಲರೂ ಆಗ್ಬಿಟ್ಟು ಈ ಸಹಕಾರ ನಡೀತಿರೋದು, ಈ ಜಾತ್ರೆ ನಡೆಯೋದು ನೀವೆಲ್ಲರೂ ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀರಿ. ಬರೋ ಕನ್ನ ಮಾಡಾಕೆ ಕನ್ನ ಮಾಡಾಕೆ ಓ ಬಸವೇಶ್ವರಕ್ಕೆ ಓ ಬಸವೇಶ್ವರಕ್ಕೆ ಓ ರಂಗನಾಥ ಸ್ವಾಮಿಗೆ. ಗ್ರಾಮದಲ್ಲಿ ಕನ್ನಂಬಾಡಮ್ಮ ಹಾಗೂ ಬಸವೇಶ್ವರ ದೇವರ ಜಾತ್ರೆ ರಂಗನಾಥ ಸ್ವಾಮಿ ಜಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇಲ್ಲಿ ನಮ್ಮೆಲ್ಲ ಮುಖಂಡರುಗಳು ಹಾಜರಿದ್ದಾರೆ. ಗ್ರಾಮದ ಯಜಮಾನರುಗಳು, ಯುವಕ ಮಿತ್ರರು, ಮಹಿಳೆಯರು, ಮಕ್ಕಳು ಎಲ್ಲರೂ ಸೇರಿ ಬಹಳ ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಬಹಳ ಸಂತೋಷದಿಂದ ಪಾಲ್ಗೊಂಡಿದ್ದೇವೆ. ರಥೋತ್ಸವ ಯಶಸ್ವಿಯಾಗಿ ನಡೆದಿದೆ. ಆ ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಗ್ರಾಮದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ತಾ ನನ್ನನ್ನು ಕರೆಸಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಮಾಡಿಕೊಟ್ಟಂಥ ಕಿರ್ಜಾಜಿ ಗ್ರಾಮದ ಎಲ್ಲ ಮುಖಂಡರಿಗೆ, ಹಿರಿಯರಿಗೆ ಎಲ್ಲರಿಗೂ ತುಂಬ ಕೃತಜ್ಞತೆಗಳನ್ನು ಅರ್ಪಿಸ್ತಾನೆ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.